ಸರ್ ಇವತ್ತೇ ಗ್ಯಾಸ್ ಒಂದು ಸಿಲಿಂಡರ್ಗೆ 21 kgಗೆ 3,000 ರೂಪಾಯಿ ಆಗಿದೆ. ನಿನ್ನೆಯಿಂದ ಸಪ್ಲೈ ಸರಿ ಇಲ್ಲ. ನಿನ್ನೆ ನಮಗೆ ಅಗತ್ಯಕ್ಕಿಂತ ಅರ್ಧ ಕೊಟ್ಟಿದ್ದಾರೆ. ಎಲ್ಲ ಹೋಟೆಲ್ಗಳ ಪರಿಸ್ಥಿತಿನೂ ಅದೇ ಇದೆ ರಾಜ್ಯಾದ್ಯಂತ. ಹಾಗಾಗಿ ನಾಳೆ ಸಾಯಂಕಾಲದವರೆಗೆ ಬರಲಿಲ್ಲ ಅಂದರೆ ಮತ್ತೆ ನಾವು ಬಂದಲೇ ಮಾಡಬೇಕಾಗ್ತದೆ. ಅದು ಇನ್ನೊಂದು ವೀಕ್ ಹಿಂಗೆ ವಾರದಾಗಿ ನಡೀತಂದ್ರೆ ಶಾರ್ಟೇಜ್ ಆಗ್ತದೆ, ಹೋಟ್ಲ್ ಬಂದ್ ಮಾಡೋ ಪರಿಸ್ಥಿತಿ ಬರುತ್ತೆ. ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಗ್ಯಾಸ್ ಸಿಲಿಂಡರ್ ಕಾರಣ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಇರುವ ಹೋಟೆಲ್ಗಳಾದ ಬಾಂಬೆ ಹೋಟೆಲ್, ಮೇಘದರ್ಶಿನಿ, ಕಾಮತ್ ಹೋಟೆಲ್, ಗುರುದತ್ ಭವನ್ ಸೇರಿದಂತೆ ಅನೇಕ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿವೆ. ಪ್ರತಿಯೊಂದು ಹೋಟೆಲ್ಗೆ ಪ್ರತಿದಿನ 3 ಗ್ಯಾಸ್ ಸಿಲಿಂಡರ್ ಅವಶ್ಯಕತೆ ಇರುತ್ತಿತ್ತು. ಆದರೆ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ಯುದ್ಧ ಮಾಡುವುದರಿಂದ ಅದರ ಪರಿಣಾಮವಾಗಿ ನಮ್ಮ ಭಾರತ ದೇಶದ ಹೋಟೆಲ್ ಉದ್ಯಮಕ್ಕೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಬಂದ್ ಮಾಡುವ ಪರಿಸ್ಥಿತಿ ಬಂದಿದೆ ಎನ್ನುತ್ತಾರೆ ಹೋಟೆಲ್ ಮಾಲೀಕರು. ಈಗಾಗಲೇ ಗ್ಯಾಸ್ ಸಿಲಿಂಡರ್ ವಿತರಣೆಯಲ್ಲಿ ಭಾರಿ ವ್ಯತ್ಯಾಸ ಕಂಡು ಬರುತ್ತಿದೆ. ಇಷ್ಟು ದಿನ ಒಂದು ಗ್ಯಾಸ್ ಸಿಲಿಂಡರ್ ದರ 1,850 ರೂಪಾಯಿಗಳಿಗೆ ಸಿಗುತ್ತಿತ್ತು. ಈಗ ಸದ್ಯ 2,500 ರೂಪಾಯಿದಿಂದ 3,000 ರೂಪಾಯಿ ಬೆಲೆ ಏರಿಕೆ ಬಿಸಿ ಹೋಟೆಲ್ ಉದ್ಯಮಕ್ಕೆ ತಟ್ಟಿದೆ. 2 ದಿನಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲಾ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಒದಗಿಸಬೇಕು. ಇಲ್ಲದಿದ್ದರೆ ಹೋಟೆಲ್ ಬಂದ್ ಮಾಡಿ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಗೋವರ್ಧನ್ ಭಟ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಹಾಗಾದ್ರೆ ಹೋಟೆಲ್ ಉದ್ಯಮಿಗಳು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಹೋಟೆಲ್ ಬಂದ್ ಅಂತೇಳಿ ಯಾಕೆ ಆಗ್ತಾ ಇದೆ ಅಂದ್ರೆ, ನಮಗೆ LPG ಸಿಲಿಂಡರ್ ಈಗ ಎಲ್ಲವೂ ನಮ್ಮ ಹೋಟೆಲ್ ಉದ್ಯಮದ ಎಲ್ಲ ಆಹಾರ ತಯಾರಿಕೆ ಏನ್ ಆಗ್ತಾ ಇದೆ ಅದೆಲ್ಲ LPG ಸಿಲಿಂಡರ್ ಮುಖಾಂತರನೇ ಆಗ್ತಾ ಇದೆ. ಆ LPG ಸಿಲಿಂಡರ್ ಈಗ ಲಭ್ಯ ಇಲ್ಲ, ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದಾರೆ. ಇವತ್ತು HP ಅವರಿಗೂ ಕಾಂಟ್ಯಾಕ್ಟ್ ಮಾಡಿದೀವಿ, ಭಾರತ್ ಪೆಟ್ರೋಲಿಯಂನವರಿಗೂ ಕಾಂಟ್ಯಾಕ್ಟ್ ಮಾಡಿದೀವಿ. ಯಾವುದೇ ರೀತಿಯ ಸಿಲಿಂಡರ್ ನಮ್ ಕಡೆ ಲಭ್ಯ ಇಲ್ಲ, ಸ್ಟಾಕ್ ಇಲ್ಲ. ಸ್ಟಾಕ್ ಬಂದ್ರೆ ನಿಮಗೆ ಕೊಡ್ತೀವಿ ಅಂತಾರೆ. ಸ್ಟಾಕ್ ಬಂದಿಲ್ಲ ಅಂತಂದ್ರೆ ನಾಳೆಯಿಂದನೇ ಇವತ್ತೊಂದಿನ ನಮ್ಮ ಹೋಟೆಲ್ ನಡೀತದೆ. ಎಲ್ಲ ಹೋಟೆಲ್ಗಳ ಪರಿಸ್ಥಿತಿನೂ ಅದೇ ಇದೆ. ರಾಜ್ಯಾದ್ಯಂತ ನಿನ್ನೆ ಒಂದು ವಿಶ್ಲೇಷಣೆ ಮಾಡಿದ್ದಾರೆ ನಮ್ಮ ಹೋಟೆಲ್ ಸಂಘದವರು. ಮಾನ್ಯ ಮಂತ್ರಿ, ಕೇಂದ್ರ ಸಚಿವರಿಗೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಸಂಪರ್ಕ ಮಾಡಿ ಕೇಳಿದ್ದಾರೆ. ಹಾಗೂ ಎಲ್ಲ ನಮ್ಮ MP ಅವ್ರಿಗೂ ಕೇಳಿದ್ದಾರೆ. ಪ್ರಯತ್ನ ಮಾಡಿ ಯಾವುದೇ ರೀತಿಯ ಇದು, ಯಾಕಂದ್ರೆ ಹೋಟೆಲ್ ಉದ್ಯಮ ಏನಿದೆ ಇದೊಂದು ಎಸೆನ್ಷಿಯಲ್ ಸರ್ವಿಸ್ ಆಕ್ಟ್ ಒಳಗೆ ಬರ್ತದೆ. ಅಂದ್ರೆ ಅತ್ಯಂತ ಅಗತ್ಯ ಇದನ್ನ ನಾವು ಕಡೆಗಣಿಸ್ಲಿಕ್ಕೆ ಬರೋದಿಲ್ಲ. ಹೇಗೆ ಆಸ್ಪತ್ರೆ ಇರ್ತದೋ ಅದೇ ರೀತಿ ಹೋಟೆಲ್ ಉದ್ಯಮನೂ ಹಾಗೆ. ಎಲ್ಲರಿಗೂ ಒಂದು ಆಹಾರ ಪೂರೈಕೆ ಇದ್ರಿಗೆ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ನಮಗೆ ಒಂದು ಸಿಲಿಂಡರ್ ಒದಗಿಸುವಂತ ಕಾರ್ಯ ಮಾಡಬೇಕು. ಇಲ್ಲ ಅಂದ್ರೆ ನಾಳೆ ನಾಡ್ದು ಇನ್ನು ಕೆಲವೇ 2 ದಿವಸದೊಳಗೆ ಎಲ್ಲ ಹೋಟೆಲ್ಗಳು ರಾಜ್ಯಾದ್ಯಂತ ಮುಚ್ತವೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಬೇರೆ ಏನು ಉಪಾಯ ಇಲ್ಲ. ಯಾರು ಈಗ ಕಟ್ಟಿಗೆ ಒಲೆಗೆ ಅಥವಾ ಬೇರೆ ಯಾವುದೋ ಒಂದು ಇದಕ್ಕೆ ನಮ್ ಕಡೆ ಆಲ್ಟರ್ನೇಟಿವ್ ಇಲ್ಲ. ನಾಳಿನ ದಿನ ಇದೆಲ್ಲ ಬೀದಿಗೆ ಬಂದು ಪ್ರತಿಭಟನೆ ಆಗ್ಬೋದು. ಅದಕ್ಕೆ ನಾವು ಹೇಳ್ತಿದೀವಿ, ಆದಷ್ಟು ಬೇಗ ಇದನ್ನ ಒಂದು ವಿಚಾರ ಮಾಡಿ ಅದ್ರ ಬಗ್ಗೆ ಒಂದು ಸಮರ್ಪಕವಾದ ಒಂದು ಸೊಲ್ಯೂಷನ್ ಅನ್ನು ಕೊಡ್ಬೇಕಂತ ನಾವು ಹೋಟೆಲ್ ಅಸೋಸಿಯೇಷನ್ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಗೋವರ್ಧನ್ ಭಟ್ ಅಂತ, ಜಾಯಿಂಟ್ ಸೆಕ್ರೆಟರಿ, ಹೋಟೆಲ್ ಅಸೋಸಿಯೇಷನ್ ಧಾರವಾಡ. ಇಲ್ಲ, ಈಗ ಸರಿಯಾಗಿ ಸಪ್ಲೈ ಆಗ್ತಾ ಇತ್ತು. ಬಟ್ ನಿನ್ನೆಯಿಂದ ಸಪ್ಲೈ ಸರಿ ಇಲ್ಲ. ನಿನ್ನೆ ನಮಗೆ ಅಗತ್ಯಕ್ಕಿಂತ ಅರ್ಧ ಕೊಟ್ಟಿದ್ದಾರೆ. ಇವತ್ತಂತೂ ಏನು ಕೊಡ್ಲೇ ಇಲ್ಲ. ಇವತ್ತೀಗ ಡೀಲರ್ ಫೋನ್ ಮಾಡಿದ್ರೆ ಒಂದು ಎಂಗೇಜ್ ಬರ್ತದೆ ಅಥವಾ ಯಾವುದು ಸಪ್ಲೈ ಇಲ್ಲ, ನಾವು ಹೆಲ್ಪ್ಲೆಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಕೂಡ ನಿರಂತರವಾಗಿ ಸಪ್ಲೈ ಆಗ್ತಾ ಇದ್ದರಿಂದ ಗ್ಯಾಸ್ ಅನ್ನ ನಾವು ಬಹಳಷ್ಟು ಸ್ಟಾಕು ಮಾಡಿಲ್ಲ. ಸೊ ಈಗ ನಮ್ದು ಇರುವ ಇದು ಗ್ಯಾಸ್ ನಾಳೆ ಸಾಯಂಕಾಲದವರೆಗೆ ಬರ್ಬೋದು. ಈಗಾಗಲೇ ನಾವು ಸ್ವಲ್ಪ ಕಡಿಮೆ ಮಾಡಿ ಸದ್ಯಕ್ಕೆ ಒಂದು ಒಲೆಯನ್ನ ಇಟ್ಟುಕೊಂಡು ಸ್ವಲ್ಪ ಮಿನಿಮೈಸ್ ಮಾಡ್ತಾ ಇದ್ದೇವೆ ಐಟಮ್ಗಳನ್ನ. ಅಂದ್ರೆ ಈ ಪೂರಿ, ದೋಸೆ ಇದಕ್ಕೆ ಕಂಟಿನ್ಯೂ ಗ್ಯಾಸ್ ಬೇಕಾಗ್ತದೆ, ಕಡಿಮೆ ಮಾಡ್ತಾ ಇದ್ದೇವೆ. ಈಗ ನಮ್ಮ ಅಧ್ಯಕ್ಷರು ಕೂಡ ಇದರ ಬಗ್ಗೆ ಬಹಳಷ್ಟು ವಿಚಾರ ಮಾಡಿ ನಾಳೆವರೆಗೆ ಬರಲಿಲ್ಲ ಆದ್ರೆ ಮುಂದಿನ ಕ್ರಮ ನೀವು ಸ್ವಲ್ಪ ತಯಾರಾಗಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಸಾಯಂಕಾಲದವರೆಗೆ ಬರಲಿಲ್ಲ ಆದ್ರೆ ಮತ್ತೆ ನಾವು ಬಂದಲೇ ಮಾಡಬೇಕಾಗ್ತದೆ. ಮತ್ತೆ ನಮ್ಮ ಹತ್ರ ಬೇರೆ ಆಪ್ಷನ್ ಕೂಡ ಯಾವುದೂ ಇಲ್ಲ. ಅಲ್ಲಿ ಇವತ್ತೆಲ್ಲ ಸ್ವಲ್ಪ ಬಹಳಷ್ಟು ಫ್ಲೇಮ್ ಇಂದ ಆಗುವಂತ ಐಟಮ್ ಅನ್ನ ನಾವು ಕಮ್ಮಿ ಮಾಡಿದ್ದೇವೆ. ಸ್ವಲ್ಪ ಪೂರಿಗೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದೇವೆ, ನಾವು ಕಮ್ಮಿ ಮಾಡಿದ್ದೇವೆ. ಸರ್ ನಮ್ಗೆ 3-4 ಸಿಲಿಂಡರ್ ಬೇಕಾಗ್ತದೆ.
ಈಗ ನಿನ್ನೆ 2 ಕೊಟ್ಟಿದ್ದಾರೆ, ಇವತ್ತೊಂದು ಬರಲಿಲ್ಲ, ನಾಳೆ ಬರಲಿಲ್ಲ, ನಾಳೆ ಸಾಯಂಕಾಲದವರೆಗೆ ಹೆಚ್ಚು ಕಮ್ಮಿ ನಮ್ಗೆ ನಡೆಸ್ಬೋದು. ಮತ್ತೆ ನಾಡ್ದಿಂದ ನಾವು ಕಂಪ್ಲೀಟ್ ನಮ್ಮ ವ್ಯವಹಾರವನ್ನ ಬಂದ್ ಮಾಡಬೇಕಾಗ್ತದೆ. ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸರ್ ನಿಮ್ಮ? ಹೌದು, ಈಗ ನಮ್ಮ ಇದರಿಂದ ನಮ್ಮ ಸಂಘದ ಅಧ್ಯಕ್ಷರು ಇದರ ಬಗ್ಗೆ ಬಹಳಷ್ಟು ಕಾಳಜಿ ತಗೊಂಡು ನಮಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಆಮೇಲೆ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನ ಇದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವ ರೀತಿಯಿಂದ ಅದು ಸರ್ಕಾರ ಏನ್ ಮಾಡ್ತಾ ಗೊತ್ತಿಲ್ಲ. ಆದ್ರೆ ನಾವು ಎಲ್ಲದಕ್ಕೂ ತಯಾರಾಗಿರಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಈಗ ಆಲ್ರೆಡಿ ನಾವು ಗ್ಯಾಸಿಗೆ ಅಳವಡಿಕೆ ಆಗೋದ್ರಿಂದ ಕಟ್ಟಿಗೆ ಇದೆಲ್ಲ ಒಂದೇ ಸಲ ನಮ್ಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಂದೇ ಮಾಡ್ಬೇಕಾಗ್ತದೆ. ಜನಾರ್ದನ್ ಸರಳಯ್ಯ, ಮೇಘದರ್ಶಿನಿ, ಧಾರವಾಡ. ಇವತ್ತು ಗ್ಯಾಸ್ ಸಪ್ಲೈ ಅವ್ರು ಬಂದು ನಮಗೆ ಡೈಲಿ 3 ಗ್ಯಾಸ್ ಬೇಕು ಸರ್. ಇವತ್ತು 2 ಗ್ಯಾಸ್ ಕೊಟ್ಟಿದ್ದಾರೆ, ಆದ್ರೆ ಒಂದೊಂದು ಗ್ಯಾಸ್ಗೆ 3 ಸಾವಿರ ತಗೊಂಡಿದ್ದಾರೆ. ಆದ್ರೆ ನಾವು ಏನು ಎಣ್ಣೆ ಐಟಮ್ ಅನ್ನು ಕಡಿಮೆ ಮಾಡ್ಬೇಕಂತ ಮಾಡಿದ್ದೇವೆ. ಇನ್ನೂ ಅದು ಸಿಗದಾಗಿದ್ರೆ ನಾವು ಹೋಟೆಲ್ನೇ ಇನ್ನು 2-3 ದಿನ ಮುಚ್ಚಬೇಕಾಗಿ ಪರಿಸ್ಥಿತಿ ಬಂದಿದೆ. ಈಗ ದೋಸಾ ಪುರಿ ಆಲ್ರೆಡಿ ಈಗ ಕಂಟಿನ್ಯೂ ಚಾಲು ಇದೆ, ಇನ್ನು ಮುಂದೆ ಬಂದ್ ಮಾಡ್ಬೇಕಾಗ್ತದೆ ಗ್ಯಾಸ್ ಸಿಗದಾಗಿದೆ. ಗ್ರಾಹಕರಿಗೆ ಕೊಡ್ತಾ ಇದ್ದೇವೆ, ಈಗ ಇನ್ನು ಮುಂದೆ ಕಷ್ಟ ಆಗ್ತಾ ಇದೆ ಸಿಗದಾಗಿದೆ. ಡೈಲಿ 3 ಗ್ಯಾಸ್ ಬೇಕು ನಮ್ಗೆ. ರಾಜು ನಾಯ್ಕ್, ಕಾಮತ್. ಡೈಲಿ ಗ್ಯಾಸ್ ಏನ್ ಬರ್ತಾ ಇದೆ ಅದು ಡೈಲಿ ಬರ್ತಾ ಇಲ್ಲ. ಈಗ 2 days ಇಂದ ಒಂದ್ 2-3 ಗ್ಯಾಸ್ ಸ್ಟಾಕ್ ಇದೆ. ಅದು ಇನ್ನೊಂದು ವೀಕ್ ಹಿಂಗೆ ಹೋದ್ರಾಗ ನಡೀತಂದ್ರೆ ಶಾರ್ಟೇಜ್ ಆಗ್ತದೆ, ಹೋಟ್ಲ್ ಬಂದ್ ಮಾಡೋ ಪರಿಸ್ಥಿತಿ ಬರುತ್ತೆ. ಆಮೇಲೆ ಇನ್ನೊಂದ್ ಸ್ವಲ್ಪ ದಿವಸ ಹೋದ್ರೆ ಬ್ಲಾಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ 1 ಗ್ಯಾಸಿಗೆ ನಮ್ಗೆ ಡಿಸ್ಕೌಂಟ್ ತೆಗೆದಿದ್ದಾರೆ, 200 rupees ಡಿಸ್ಕೌಂಟ್ ಇತ್ತು, ಅದು ಬಂದ್ ಮಾಡಿದ್ದಾರೆ ಆಲ್ರೆಡಿ 1 week ಇಂದ. ಈಗ ನೆಕ್ಸ್ಟ್ ಏನ್ ಗ್ಯಾಸ್ ಬರುತ್ತೆ ಬ್ಲಾಕ್ ಮಾರ್ಕೆಟಿಂದಲೇ ನಾವು ತಗೋಬೇಕಾಗತ್ತೆ ಸರ್ವೈವ್ ಆಗ್ಬೇಕಂದ್ರೆ, ಇಲ್ಲ ಅಂದ್ರೆ ಬಂದ್ ಮಾಡ್ಬೇಕಾಗತ್ತೆ. ಆಮೇಲೆ ನಮ್ದು ಈಗ ಏನಿದೆ, ಏನ್ ರನ್ನಿಂಗ್ ಐಟಮ್ ಇದೆ, ದೋಸೆ ಇದೆ, ಪುರಿ ಇದೆ, ಎಲ್ಲ ಲಿಮಿಟೆಡ್ ಮಾಡ್ತಾ ಇದೀವಿ. ಈಗ 9 o'clock to 9 o'clock ಇರುತ್ತೆ, ರಾತ್ರಿ 9 ಗಂಟೆ ದೋಸೆ ಇರುತ್ತೆ. ಈಗ ಬೆಳಗ್ಗೆ 11 ಗಂಟೆ 12 ಗಂಟೆ ಸ್ಟಾರ್ಟ್ ಮಾಡಿ ಸಾಯಂಕಾಲ 5 ಗಂಟೆ ಬಂದ್ ಮಾಡ್ತಾ ಇದೀವಿ ದೋಸೆ. ಸೊ ಪುರಿನೂ ಹಾಗೆ ಮಧ್ಯಾಹ್ನ 3-4 ಗಂಟೆ ಇರೋದು, ಒಂದು 2 hours ಬೇಗ ಬಂದ್ ಮಾಡ್ತಾ ಇದೀವಿ ಅಷ್ಟೇ. ಭಾಳ ಅಂದ್ರೆ ಇನ್ ಅವಲಕ್ಕಿ ಅವು ಇವು ರನ್ನಿಂಗ್ ಐಟಮ್ ಕೊಡ್ಬೋದು. ಏನ್ ಮಾಡಿ ಕೊಡೋದು ಐಟಮ್ ಇದೆ ಅದು ಬಂದ್ ಮಾಡಕ್ಕಾಗತ್ತೆ. ಶಾರ್ಟೇಜ್ ಹಿಂಗೆ ಆಯ್ತಂದ್ರೆ 100% ಹೋಟ್ಲೇ ಬಂದ್ ಮಾಡ್ಬೇಕಾಗತ್ತೆ ಅಂತ ಪರಿಸ್ಥಿತಿ ಬಂದಿದೆ ಈಗ. ಅಭಿಷೇಕ್ ಶೆಟ್ಟಿ, ಗುರುದತ್ ಭವನ್ ಹೋಟೆಲ್, ಗಾಂಧಿ ಚೌಕ್, ಧಾರವಾಡ.